ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ 17ನೇ ಎಪಿಸೋಡು 17ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾಯಿದ್ದೀನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ, ಶ್ರೀ ಬಾಲಾರ್ಕ ಪ್ರಭಮೀಂದ್ರ ನೀಲಜಟಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪೌನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞಾನ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಮುಪಾಸ್ಮಯೇ ಹೃದಯಮುದ ಧ್ಯೇಯ ಸದಾ ಯೋಗಿಭಿ. ಈ ಹಿಂದೆ 16ನೇ ಅಧ್ಯಾಯದಲ್ಲಿ ಏನಾಯಿತು ಅಂದರೆ, ಗುರುಗಳ ಹತ್ರ ಒಬ್ಬರು ಬ್ರಾಹ್ಮಣ ಸನ್ಯಾಸಿ ಬಂದು ತಾನು ಎಷ್ಟೋ ಕಾಲ ತಪಸ್ಸು ಮಾಡಿದರೆ ಅದು ಅವನಿಗೆ ಪ್ರಸನ್ನನಾಗಲಿಲ್ಲ, ಅಂದರೆ ಫಲ ಸಿಗಲಿಲ್ಲ ಮತ್ತು ಮನಸ್ಥಿರವಾಗಲಿಲ್ಲ, ಪ್ರಶಾಂತವಾಗಲಿಲ್ಲ ಅಂದಾಗ ಗುರುಗಳು ಅವನಿಗೆ ಹೇಳಿದರು, ನೀನು ಗುರುವನ್ನು ಆಶ್ರಯಿಸಿಯೇ ತಪಸ್ಸು ಮಾಡಬೇಕು. ಅವನು ಹೇಳ್ದ, ಮೊದಲು ನಾನು ಒಂದು ಗುರುವಿನ ಹತ್ರ ಹೋದೆ, ಅವರು ತುಂಬ ನನಗೆ ನಿಂದೆಯಿಂದ ಬೈತಾ ಇದ್ದರು, ಸಿಟ್ಟಿನಿಂದ. ಅವರು ನನಗೆ ಯಾವ ಥರದ ಮಂತ್ರ ಕಲಿಸ್ತಿಲ್ಲ, ಆದರೆ ನಾನು ಬಿಟ್ಟು ಬಂದುಬಿಟ್ಟೆ. ಅಂದಾಗ ನೀನು ದೊಡ್ಡ ಪಾಪ ಮಾಡಿದೆಯಾ ಅಂತ ಹೇಳ್ತಾರೆ. ಮುಂದೆ ಅವನು ತಿರುಗಿ ಮತ್ತೆ ಅವನಿಗೆ ಅದೇ ಗುರುವಿನ ಕಡೆ ಕಳಿಸಿಕೊಡ್ತಾರೆ. ಅವನು ಗುರುಸೇವೆ ಮಾಡಿ ಅವನು ಅನುಗ್ರಹ ಪಡಿತಾನೆ ಗುರುವಿಂದು ಅಂತ, ಮುಕ್ತಿ ಪಡಿತಾನೆ ಅಂತ ಇದೆ. ಅದೇ ಥರ ಅವರು ದ್ವಾಪಾರಯುಗದಲ್ಲಿ ನಡೆದ ಧೌಮ್ಯ ಋಷಿಗಳ ಹತ್ತಿರ 3 ಜನ ಶಿಷ್ಯರು ಇರ್ತಾರೆ. ಅವ್ರ ಬಗ್ಗೆ ಗುರುಭಕ್ತಿಯಿಂದ ಅವರು ಮುಕ್ತಿವಂತ ಅನುಗ್ರಹ ಪಡಿತಾರೆ ಗುರುವಿನಿಂದ ಅಂತ ಹೇಳಲಾಗಿದೆ. ಈಗ 17ನೇ ಅಧ್ಯಾಯದಲ್ಲಿ ನೋಡಿ ಪ್ರಸ್ತಾವನೆ. 17, 18, 19 ಅಧ್ಯಾಯಗಳು ಅಮರಪುರ ಅಂತ ಊರಿದ್ದು, ನರಸೋಬವಾಡಿ, ಅಲ್ಲಿ ಗುರುಗಳ ಲೀಲೆಯಾಗಿದ್ದನ್ನು ಹೇಳಲಾಗಿದೆ. ಈಗ 17ನೇ ಅಧ್ಯಾಯದಲ್ಲಿ ಏನಿದೆ ಅಂದರೆ ನೋಡಿ, ಶ್ರೀ ರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆಯನ್ನು ಪೂಜಿಸಿ ಅವಳಿಂದ ಹೇಳಲ್ಪಡ್ತಾರೆ ಏನಂದರೆ, ನೀನು ತೋತಾಪುರಿ ಎನ್ನುವ ಗುರುವನ್ನು ಆಶ್ರಯಿಸು, ಅಲ್ಲಿ ಅದ್ವೈತಾನುಭೂತಿಯನ್ನು ಪಡೆ ಅಂತ ಹೇಳ್ತಾರೆ. ಅಂದರೆ ಅವರು ದೇವಿಯವರು ಕೊಡಲಿಲ್ಲ, ಕಾಳಿಕಾದೇವಿ ಗುರುಗಳ ಹತ್ರ ಕಳಿಸ್ತಾಳೆ. ಅದೇ ಥರ ಸಿದ್ಧ ಮುನಿಗಳು ಹೇಳ್ತಾರೆ, ಈ ಕಲ್ಪವೃಕ್ಷದಂಥ ಗುರುಚರಿತ್ರೆಯನ್ನು ಹೇಳ್ತಾ ಇದ್ದೀನಿ ಕೇಳು ಅಂತಾರೆ ನಾಮಧಾರಕನಿಗೆ. ಶ್ರೀ ಗುರು ಕೃಷ್ಣಾ ತೀರದಲ್ಲಿ ಬಿಲ್ಲವಟಿ ಹತ್ತಿರ ಔದುಂಬರ ಬಳಿ ಶಾಸ್ತ್ರೋಕ್ಯವಾಗಿ ಚಾತುರ್ಮಾಸ ಮಾಡಿದರು. ನಾಮಧಾರಕ ಕೇಳ್ತಾರೆ, ಅವರೇ ಪರಮಾತ್ಮ ಅವತಾರ, ಅವ್ರು ಯಾರಿಗೇನು ಬೇಕನ್ನು ಕೊಡಬಲ್ಲಂಥವರು, ಅವ್ರು ಯಾಕೆ ತಪಸ್ಸು ಅನುಷ್ಠಾನ ಭಿಕ್ಷೆ ಮಾಡಿದರು ಅಂತ ನಾಮಧಾರಕ ಕೇಳಿದಾಗ ಸಿದ್ಧಯೋಗಿಗಳು ಹೇಳ್ತಾರೆ, ಸಿದ್ಧ ಸರಸ್ವತಿಗಳು, ಶಿವ ಪರಮಾತ್ಮ ಅಲ್ವಾ, ಅವನು ಭಿಕ್ಷೆಯನ್ನು ಮಾಡಿದ. ಮತ್ತು ದತ್ತಾತ್ರೇಯ ಸ್ವಾಮಿಗಳು ತ್ರಿಮೂರ್ತಿಗಳ ಅವತಾರ, ಬ್ರಹ್ಮ ವಿಷ್ಣು ಮಹೇಶ್ವರ, ಅವರು ಭಿಕ್ಷೆ ಮಾಡಿದರು. ಅದೇ ಥರ ನರಸಿಂಹ ಸರಸ್ವತಿಗಳು ಕೂಡ ಮಾಡಿದರು, ಭಕ್ತರನ್ನು ಉದ್ಧರಿಸಲು ಮಾಡಿದರು. ಯಾಕಂದರೆ ಅವರು ಶಿಷ್ಯರಾಗ್ತಾರೆ, ಅವರ ಮಾರ್ಗದಲ್ಲಿ ನಡೆಯುತ್ತಾ ಅವರು ಕೂಡ ಪಾಲಿಸ್ತಾರೆ ಗುರುಗಳು ಹೇಳಿದ್ದನ್ನು ಅಂತ ಹೇಳ್ತಾರೆ. ಅದಕ್ಕೆ ಅವರು ಮಾಡಿದರು ಅಂತ. ಕೆಲವರು ಮೂರ್ಖರು ಸ್ವಾರ್ಥಿಗಳು ಬರ್ತಾರೆ ಅವರನ್ನು ಆಶ್ರಯಿಸಿ ಅಂತ, ಅದಕ್ಕೆ ಅವರು ಗುಪ್ತವಾಗಿ ಇದ್ದರು. ಆದರೆ ಈ ಲೀಲೆಯಿಂದ ಅವು ಯಾವ ಥರ ಅಂದರೆ, ಸೂರ್ಯನ ತೇಜಸ್ಸು ಯಾವ ಥರ ಎಲ್ಲಿ ಹೋದರೂ ಬೆಳಕು ಬರ್ತಾ ಇರುತ್ತೆ, ತೇಜಸ್ಸು, ಮತ್ತು ಕಸ್ತೂರಿ ವಾಸನೆ ಎಲ್ಲಿಟ್ಟರೂ ವಾಸನೆ ಬರುತ್ತಾ ಇರುತ್ತೆ. ಅದೇ ಥರ ಇವರು ಎಲ್ಲದ ಕಡೆ ಪ್ರಖ್ಯಾತವಾಯಿತು ಇವರು ಮಾಡಿದ ಲೀಲೆ. ಯಾರು? ನರಸಿಂಹ ಸರಸ್ವತಿಗಳು. ನೋಡಿ, ಕರವೀರಪುರದಲ್ಲಿ ವೇದಶಾಸ್ತ್ರನಾದ ಒಬ್ಬ ಪಂಡಿತನಿದ್ದನು, ಮಹಾಪಂಡಿತನು, ಬ್ರಾಹ್ಮಣ. ಅವನಿಗೆ ಒಬ್ಬನ ಮಗ ಹುಟ್ಟುತ್ತಾನೆ. ಅವನು ಮಂದಗತಿ, ದಡ್ಡನು, ಗಾಯತ್ರಿ ಮಂತ್ರ ಕೂಡ ಹೇಳಕ್ಕೆ ಬರ್ತಿರಲ್ಲ ಅವನಿಗೆ. ಸ್ವಲ್ಪ ದಿವಸವಾದ ನಂತರ ಅವ್ರ ತಂದೆ ತಾಯಿಗಳು ತೀರೋಗ್ತಾರೆ, ಅವನೊಬ್ಬನೇ ಉಳಿತಾನೆ. ಆದರೆ ಸೋದರ ಮಾವನಿರ್ತಾನೆ, ಅವನು 7 ವಯಸ್ಸಿಗೆ ಅವನನ್ನು ಉಪನಯನ ಮಾಡ್ತಾನೆ. ಅವನು ಸೋದರ ಮಾವ 1 ವರ್ಷದಲ್ಲಿ ತೀರೋಗ್ಬಿಡ್ತಾನೆ. ಆಮೇಲೆ ಅವನು ಏನು ಮಾಡ್ತಾನೆ, ಭಿಕ್ಷೆ ಎತ್ತಿ ಬದುಕ್ತಾ ಇರ್ತಾನೆ. ಅವನು ಅನಾಥ ಇರ್ತಾನೆ, ಒಬ್ಬನೇ, ತಾಯಿ ತಂದೆ ಸೋದರ ಮಾವ ಇರಲ್ಲ. ಎಲ್ಲರೂ ನಿಂದಿಸುವವರು ಊರಲ್ಲಿ, ನೀನೇನಯ್ಯ ಭಿಕ್ಷೆ ಎತ್ತಿ ಬದುಕ್ತಾ ಇದೆಯಾ, ನೀನು ತಂದೆಯನ್ನು ಹೆಸರು ಕೆಡಿಸ್ತಾ ಇದ್ದೀಯಾ, ಇಲ್ಲೇ ನೀನು ಹೋಗ್ಬಿಟ್ಟು ಎಲ್ಲಾದರೂ ಸಾಯಬಾರ್ದ ಅಂತಿರ್ತಾರೆ. ದಿನಾಲು ಕೇಳಿ ನಿಂದೆ, ಭಿಕ್ಷೆ ಕೊಡುವಾಗ ಬೈಯುವಾಗ ಆ ಥರ ಅಂದರೆ ಅವನು
ನೋಡಿ, ಚಿಕ್ಕ ವಯಸ್ಸಲ್ಲಿ ವಿದ್ಯೆ ಇದ್ದರೆ ವೃದ್ಧರು ಕೂಡ ಅವನು ಪೂಜಿಸ್ತಾರೆ. ಇನ್ನು ಚಿಕ್ಕ ವಯಸ್ಸಿನವನಿಗೆ ವಿದ್ಯೆ ಇಲ್ಲ ಅಂದರೆ, ಅದು ವೃದ್ಧರಾದವರಿಗೆ ವಿದ್ಯೆ, ಚಿಕ್ಕ ವಯಸ್ಸಿನಲ್ಲಿ ವಿದ್ಯೆ ಇದ್ದರೆ ವೃದ್ಧರು ಅವನು ಪೂಜಿಸ್ತಾರೆ, ಮರ್ಯಾದೆ ಕೊಡ್ತಾರೆ. ಈಗ ವೃದ್ಧರಾದವರಿಗೆ ವಿದ್ಯೆ ಇಲ್ಲ ಅಂದರೆ ಪಶುಗಳಕ್ಕಿಂತ ಹೀನವಾಗಿ ನೋಡ್ತಾರೆ. ಅವನೇನು ಮಾಡ್ತಾನೆ, ಇದು ಎಲ್ಲಿ ನಡೆದಿದ್ದು ಅಂದರೆ ಔದುಂಬರ ದತ್ತಕ್ಷೇತ್ರ, ಇದು ಪ್ರಸಿದ್ಧವಾದ. ಆ ಬ್ರಾಹ್ಮಣ ಏನು ಮಾಡ್ತಾನೆ, ಆ ಹುಡುಗ ಅವನಂತಾನೆ, ನಾನು ಯಾವುದೋ ಜನ್ಮದಲ್ಲಿ ವಿದ್ಯೆ ದಾನ ಮಾಡಿಲ್ಲ, ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ಅಂದ್ಕೊಂಡು ಆ ಊರು ಬಿಟ್ಟು, ಆ ಮನೆ ಬಿಟ್ಟು ಬಿಲ್ಲವಟ್ಟಿಗೆ ಹೋಗ್ತಾನೆ. ಅಲ್ಲಿ ನರಸಿಂಹ ಸರಸ್ವತಿಗಳು ತಪಸ್ ಮಾಡ್ತಾ ಇರ್ತಾರೆ ಔದುಂಬರದ ಕೆಳಗೆ. ಹೋಗಿ ಕೃಷ್ಣಾ ನದಿ ನದಿ ಪೂರ್ವದಲ್ಲಿ, ಕೃಷ್ಣಾ ನದಿ ಪೂರ್ವದಲ್ಲಿ ಬಿಲ್ಲವಟ್ಟಿ ಹತ್ರ ಭುವನೇಶ್ವರಿ ದೇವಿಯ ದರ್ಶನ ಮಾಡಿ ಪ್ರಾಯೋಪವೇಶ ಮಾಡ್ತಾನೆ, ಪ್ರಾರಂಭಿಸ್ತಾನೆ. 3 ದಿನ ಕಳೆದರೂ ಅವನಿಗೆ ದೇವಿ ಪ್ರಸನ್ನನಾಗಲ್ಲ, ದರ್ಶನ ಕೊಡಲ್ಲ. ಆವಾಗ ತನ್ನ ನಾಲಿಗೆಯನ್ನು ಕೋಪದಿಂದ ಕತ್ತರಿಸಿ ದೇವಿಯ ಪಾದಗಳಿಗೆ ಅರ್ಪಿಸಿ, ದೇವಿ ನೀನು ಇವತ್ತು ನನಗೆ ದರ್ಶನ ಕೊಡದೇ ಇದ್ದರೆ ನಾಳೆ ನನ್ನ ತಲೆ ಕತ್ತರಿಸಿ ನಿನಗೆ ಅರ್ಪಿಸಿ ನನ್ನ ಪ್ರಾಣ ಬಿಡುತ್ತೇನೆ ಅಂದಾಗ ದೇವಿ ಅವನ ಕನಸಿನಲ್ಲಿ ಬಂದು ಹೇಳ್ತಾಳೆ, ನೋಡು, ನೀನು ಕೃಷ್ಣಾ ನದಿ ಪಶ್ಚಿಮ ತೀರದಲ್ಲಿರುವ ಔದುಂಬರ ಅತ್ತಿ ಮರ ಇದೆ, ಆ ವೃಕ್ಷದ ಕೆಳಗೆ ತಪಸ್ಸು ಮಾಡುತ್ತಿರುವ ಸನ್ಯಾಸಿ ಶಿವನ ಅವತಾರವೇ. ಅವರು ನಿನ್ನ ಕೋರಿಕೆಯನ್ನು ನೆರವೇರಿಸಬಲ್ಲರು ಅಲ್ಲಿ ಹೋಗಿ ಅಂದಾಗ ಅವನು ತಕ್ಷಣವೇ ನಿದ್ದೆಯಿಂದ ಎದ್ದು ಅಲ್ಲಿ ಹೊರಟು, ಕನಸಿನಿಂದ ನಿದ್ದೆಯಿಂದ ಎದ್ದು ಗುರುಗಳ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀ ಗುರುಗಳು ಪ್ರಸನ್ನನಾಗಿ ಅವನಿಗೆ ಅವನ ಶಿರಸ್ಸಿನ ಮೇಲೆ ಕೈ ಇಡ್ತಾರೆ, ತಲೆ ಮೇಲೆ ಆಶೀರ್ವದಿಸ್ತಾರೆ. ತಕ್ಷಣವೇ ಅವನ ನಾಲಿಗೆ ಮೊದಲಿನಂತೆ ಆಗಿ ಸಕಲ ವಿದ್ಯೆಗಳು ಸಿದ್ಧಿಸುತ್ತವೆ. ಅವನಿಗೆ ವಿದ್ಯಾಪಾರಂಗತನಾಗ್ತಾನೆ. ದಡ್ಡನಿದ್ದವನು ಯಾವ ಥರ ಅಂದರೆ ಕಾಗೆ ಮಾನಸ ಸರೋವರ ಸೇರಿ ರಾಜಹಂಸ ಆದ ಹಾಗೆ, ಮತ್ತು ಪರಶುವೇದಿ ಸ್ಪರ್ಶದಿಂದ ಕಬ್ಬಿಣವೂ ಕೂಡ ಬಂಗಾರವಾದ ಹಾಗೆ ಶ್ರೀ ಗುರುವಿನ ಹಸ್ತಸ್ಪರ್ಶದಿಂದ ಆ ವಿಪ್ರಕುಮಾರ ಮಹಾಜ್ಞಾನಿಯಾದ. ಆ ಗುರುಗಳು ಆ ಸ್ಥಳದಲ್ಲಿ ಇದ್ದುದರಿಂದ ಅದು ತುಂಬ ಅದಕ್ಕೆ ಮಹಿಮೆ ಬಂದಿತ್ತು ಅಂತ ಇಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ. ತಾವು ಯೂಟ್ಯೂಬ್ನಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ 18ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.